ಈ ಒಂದು ದುರ್ಗಾ ಪರಮೇಶ್ವರಿ ನಮಗೆ ತಿಳಿಪಡಿಸುವಂತಹ ದೇವಿ. ಏನೊಂದು ಮನುಷ್ಯನಿಗೆ ಕಷ್ಟ, ಇನ್ನೊಂದು ಒಂದೊಂದು ದುಃಖ, ದುಗುಡ, ದುಮ್ಮಾನಗಳನ್ನು ಹೊರತಕ್ಕಂಥದ್ದು ದುರ್ಗಾ ಪರಮೇಶ್ವರಿ. ನಾವೇನೊಂದು ಈ ಬಯಸಿನಲ್ಲಿ ಹೋರಾಟ ನಾವು ಬಂದಾಗ ತುಂಬಾ ವಿಶೇಷವಾಗಿ ಒಂದು ಗ್ರಾಮ ದೇವಿ ಅಂತ ಹೇಳಿದ್ರೆ ನಮಗೆ ಈ ಉಳಿಯಾರಿನ ಗ್ರಾಮ ದೇವತೆ ಒಂದು ಉಳಿಯಾರಮ್ಮ ಆಗಿರ್ಬೋದು, ಕೆಂಚಮ್ಮ ಆಗಿರ್ಬೋದು, ಇಲ್ಲ ನಮ್ಮ ದುರ್ಗಾ ಪರಮೇಶ್ವರಮ್ಮ ಆಗಿರ್ಬೋದು, ಇಲ್ಲ ಅಂತರ್ಗತಮ್ಮ ಆಗಿರ್ಬೋದು, ಈ ಒಂದು ಮತ್ತೆ ನಮ್ಮ ಮಾತಾ ಗೌರಮ್ಮ ಇರಬಹುದು ನಿಮ್ಗೆ ಗೊತ್ತಿರುತ್ತೆ. ಸೊ ಇದು ನಾವು ಓಡಾಡ್ತಕ್ಕಂಥ ಕ್ಷೇತ್ರ. ಈ ಬಯಲುಸೀಮೆಯಲ್ಲಿ ತುಂಬಾ ಒಂದು ಆದಿಶಕ್ತಿ ಪ್ರದರ್ಶನೆಯಾದಂತಹ ಇಡೀ ಗ್ರಾಮಕ್ಕೆ ಒಂದು ಗ್ರಾಮಶಕ್ತಿಯಾಗಿರ್ತಕ್ಕಂತಹ ಒಂದು ದುರ್ಗಾ ಪರಮೇಶ್ವರಿ. ಜೊತೆಯಲ್ಲಿ ಏನಂತ ಹೇಳಿದ್ರೆ ಬರೀ ದುರ್ಗಾ ಮಾತ್ರ ಇಲ್ಲ, ಈಶ್ವರ ಸಂಭೂತವಾಗಿರ್ತಕ್ಕಂಥ ದೇವಿ, ಪುಸ್ತಕದಲ್ಲಿ ನೆಲೆಯಿರ್ತಕ್ಕಂಥ ಈ ದೇವಿಯಲ್ಲಿ ಒಂದು ಸರ್ಪದೋಷ ಅನ್ನೋದಾಗಲಿ ಇಲ್ಲ ಇನ್ನೊಂದಾಗಿರ್ಬೋದು, ಏನೇ ಒಂದು ಮಧ್ಯಗಳಿಗೆ ವಿಘ್ನ ಇರ್ತಕ್ಕಂಥದ್ದು ಈ ದೇವಿ ಹತ್ರ ಪಟ್ಟಂತಾಗಿ ಇರುತ್ತೆ. ಅಂದ್ರೆ ಆ ದೇವಿ ಕೊಡಬೇಕಾದಂತಹ ಹರಕೆಯನ್ನ ಆ ಹರಕೆ ರೂಪದಲ್ಲಿ ನಾವು ಕಲ್ಪಿಸಿದ್ದೆ ಆದ್ರೆ ನೀವೆಲ್ಲಿ ಬುದ್ಧಿ ಹೋಗೋ ಅವಶ್ಯಕತೆ ಇಲ್ಲ, ಗಾಡಿ ಹೋಗೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಈ ದೇವಿ ಉಚಿತದಲ್ಲಿ ಉದ್ಭವ ಆಗಿರೋದ್ರಿಂದ ಎಂತಹ ಸರ್ಪದೋಷಗಳು ಏನೊಂದಿದ್ರು ಸಹ ಈ ದೇವಿ ಹತ್ರ ಬಗೆಯಿರಿ. ಇದು ನಾವು ಕಂಡಂತ ಒಂದು ಶಕ್ತಿ ಈ ದುರ್ಗಾ ಪರಮೇಶ್ವರಿ. ಒಳ್ಳೆಯದಾಗಲಿ, ದೇವಿ ಜಗನ್ಮಾತೆ ಎಲ್ಲರಿಗೂ ಒಳ್ಳೇದು ಮಾಡಲಿ. ಹರ ಹರ ಮಹಾದೇವ.